ಪುತ್ತೂರು ತಾಲೂಕಿನ ಒಳಮಗ್ರು ಗ್ರಾಮದಲ್ಲಿ ಸರ್ಕಾರಿ ಭೂಮಿಯನ್ನು ಬಳಸಿಕೊಂಡು ಕಳೆದ 30-40 ವರ್ಷಗಳಿಂದ ಕೃಷಿ ಮಾಡಿಕೊಂಡು ಬಂದಿರುವ ರೈತರ ವಶದಲ್ಲಿರುವ ಕೃಷಿ ಜಮೀನನ್ನು ವಶಪಡಿಸಿಕೊಳ್ಳುವ ಕಾಯಕವನ್ನು ಅರಣ್ಯ ಇಲಾಖೆ ಆರಂಭಿಸಿದೆ. ಕೃಷಿಕರ ಕೃಷಿ ಜಮೀನಿಗೆ ಅಕ್ರಮವಾಗಿ ಪ್ರವೇಶಿಸಿ ಗಡಿ ಗುರುತು ನಿರ್ಮಿಸಿ ಕೃಷಿ ನಾಶ ಮಾಡುವ ಮೂಲಕ ರೈತರ ಮೇಲೆ ದೌರ್ಜನ್ಯ ಎಸಗಿದೆ ಅಂತ ಕರ್ನಾಟಕ ರಾಜ್ಯ ರೈತ ಸಂಘ ಹಸಿರು ಸೇನೆಯ ಜಿಲ್ಲಾಧ್ಯಕ್ಷ ಸುರೇಶ್ ಭಟ್ ಕೊಜಂಬೆ ಅವರು ಆರೋಪಿಸಿದರು. ಪುತ್ತೂರಿನಲ್ಲಿ ಸುದ್ದಿಗೋಷ್ಠಿಯಲ್ಲಿ ಮಾತನಾಡಿದ ಅವರು, ಅರಣ್ಯ ಇಲಾಖೆಯವರು 1 ವಾರದೊಳಗೆ ಅಗಲು ಮುಚ್ಚಬೇಕು. ರೈತರಿಗಾದ ನಷ್ಟವನ್ನ ಇಲಾಖೆಯೇ ಭರಿಸಬೇಕು. ಅತಿಕ್ರಮಣ ಮಾಡಿರುವ ಅರಣ್ಯ ಇಲಾಖೆಯ ಮುಖ್ಯಸ್ಥರ ವಿರುದ್ಧ ಪ್ರಕರಣ ದಾಖಲಿಸಿಕೊಳ್ಳಬೇಕು. ಜಿಲ್ಲಾಧಿಕಾರಿ ಹಾಗೂ ಜಿಲ್ಲಾ ಅರಣ್ಯ ಇಲಾಖಾಧಿಕಾರಿ ಪರಿಶೀಲನೆ ನಡೆಸಿ ಸೂಕ್ತ ಕ್ರಮ ಕೈಗೊಳ್ಳಬೇಕು ಅಂತ ಆಗ್ರಹಿಸಿದ ಅವರು, ನಮ್ಮ ಈ ಬೇಡಿಕೆಗಳು ಈಡೇರದಿದ್ದಲ್ಲಿ ಅಲ್ಲಿನ ಕೃಷಿಕರು ಸಾರ್ವಜನಿಕರನ್ನ ಸೇರಿಸಿಕೊಂಡು ಉಗ್ರ ಹೋರಾಟವನ್ನ ಆರಂಭಿಸುತ್ತೇವೆ. ಅನಿವಾರ್ಯವಾದರೆ ಕಾನೂನನ್ನ ಕೂಡ ಕೈಗೆತ್ತಿಕೊಳ್ಳಬೇಕಾಗುತ್ತೆ ಅಂತ ಎಚ್ಚರಿಸಿದರು. ಡಿಸೈಡ್ ಮಾಡಿ ಒಂದು ವೇಳೆ ಆ ಜಾಗ ಅರಣ್ಯ ಇಲಾಖೆಯದ್ದೇ ಹೌದು ಆಗಿದ್ರು ಕೂಡ ಆ ಜಾಗದ ಬದಲಿ ಜಾಗವನ್ನ ಸರ್ಕಾರ ಕೊಡಬೇಕು. ಇವನು ಕೃಷಿ ಮಾಡಿ 40 ವರ್ಷಗಳಿಂದ ಕೃಷಿ ಮಾಡಿರುವಂತಹ ಜಾಗ ಅಂತ ಹೇಳಿದ್ರೆ ಸುಪ್ರೀಂ ಕೋರ್ಟಿನ ಅನುಭೋಗದ ಹಕ್ಕು ಅಂತ ಹೇಳುವಂತಹ ಒಂದು ಹಕ್ಕನ್ನು ಸುಪ್ರೀಂ ಕೋರ್ಟ್ ಆದೇಶ ಮಾಡಿದೆ. 23 ವರ್ಷಗಳಿಂದ ಮೇಲ್ಪಟ್ಟು ಸರ್ಕಾರಿ ಜಾಗದಲ್ಲಿ ಯಾರು ವಾಸ್ತವ್ಯವಿದ್ದಾನೆ ಅದನ್ನ ಯಾರು ಪ್ರೂವ್ ಮಾಡಲಿಕ್ಕೆ ಸಾಧ್ಯ ಆಗ್ತದ ಆ ಜಾಗ ಯಾವತ್ತಿಗೂ ಅವನದ್ದೇ ಅಂತ ಹೇಳುವುದನ್ನ ಸುಪ್ರೀಂ ಕೋರ್ಟ್ ಅನುಭವದ ಹಕ್ಕಿನಲ್ಲಿ ಹೇಳಿದೆ. ಹಾಗಿದ್ರೆ ಇವತ್ತು ಅರಣ್ಯ ಇಲಾಖೆ ಮಾಡಿರುವಂತದ್ದು ಸುಪ್ರೀಂ ಕೋರ್ಟ್ ಆದೇಶದ ಸ್ಪಷ್ಟ ಉಲ್ಲಂಘನೆ. ಈ ಉಲ್ಲಂಘನೆ ಒಂದು ಇಲಾಖೆಯ ಒಂದು ನ್ಯಾಯಾಲಯದ ಆದೇಶವನ್ನು ಉಲ್ಲಂಘನೆ ಮಾಡುತ್ತದೆ ಅಂತವರಿಗೆ ಶಿಕ್ಷೆ ಇಲ್ಲ ಅಂತಾದ್ರೆ ಜನಸಾಮಾನ್ಯರಿಗೆ ಈ ಇದರಲ್ಲಿ ನ್ಯಾಯದ ಮೇಲೆ ಬೆಲೆ ಬರುವಂತಹ ಅಥವಾ ಗೌರವ ಬರುವಂತದ್ದು ಸಾಧ್ಯವೇ? ರೈತ ಸಂಘ ಹಸಿರು ಸೇನೆಯ ಜಿಲ್ಲಾ ಸಂಚಾಲಕರಾದ ರೂಪೇಶ್ ರೈ ಅಲಿಮಾರ್, ಜಿಲ್ಲಾ ಪ್ರಧಾನ ಕಾರ್ಯದರ್ಶಿ ವಿನೋದ್ ಪಾದಿಕಲು ಮತ್ತಿತರರು ಈ ಸಂದರ್ಭ ಉಪಸ್ಥಿತರಿದ್ದರು.